ಇದು ಕಪ್ಪಗಲ್ ನನ್ನ ಹುಟ್ಟೂರು, ನನ್ನ ತಾಯಿಯ ತವರೂರು, ಮತ್ತೆ ನನ್ನ ಗಂಡನ ಮನೆ ಕೂಡ. ಬಹಳ ಹೆಮ್ಮೆ ಅನಿಸ್ತದೆ. ಇವತ್ತು ಉಡುವೆ ಧ್ಯಾನ ಇಲ್ಲಿ ಮಾಡ್ತಾ ಇದೀವಿ ಅಂದ್ರೆ, ಇಲ್ಲೆಲ್ಲ ಆಡ್ತಿದ್ವಿ ನಾವೆಲ್ಲ ಸುಮಾರು ಇವತ್ತು ನಾನು ಒಂದು 30 ವರ್ಷದ ಹಿಂದೆ ನೆನ್ಪು ಬರ್ತಾ ಇದೆ. ಇಲ್ಲೆಲ್ಲ ಆಟ ಆಡಿ ನಾವು ಬೆಳೆದಿರ್ತಕ್ಕಂಥ ಊರು ಇದು. ಇವತ್ತಿಲ್ಲಿ ಧ್ಯಾನ ಮಾಡ್ತಿದೀವಿ ಅಂದ್ರೆ ಬಹಳ ಹೆಮ್ಮೆ ಆಗ್ತಾ ಇದೆ. ಸರಸ್ವತಿ ಮತ್ತು ಮಲ್ಲಿ ನಮ್ಮ ಮೈನ ಆಗ್ಬೇಕು, ಮೈನೇಂತಿ ಇವ್ರಿಗೆ ಬಹಳ ಕೃತಜ್ಞತೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ನಾನು ಧ್ಯಾನ 32 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. 32 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಬ್ರೀತಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಂಡ್ ಇಟ್ ಈಸ್ ಮೈ ಲೈಫ್ ಪಿಲ್ಲರ್ ಆಫ್ ಮೈ ಬ್ರೀತ್ ಈಸ್ ಮೈ ಲೈಫ್ ಪಿಲ್ಲರ್. ಅಂಡ್ ಐ ಪುಟ್ ಟ್ಯಾಟೋ ಕೂಡ ಹಾಕ್ಸಿದ್ದೀನಿ, ಬ್ರೀತ್ ಈಸ್ ಮೈ ಲೈಫ್ ಅಂತ ಹೇಳಿ. ಬ್ರೀತ್ ಈಸ್ ಮೈ ಗಾಡ್. ಸೊ ಉಸಿರಿಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಂತೆಂಥ ಮಿರಾಕಲ್ಸ್ ಕೂಡ ಆಗಿದಾವೆ ನನಗೆ. ಪತ್ರಿಜಿ ಸರ್ ಅವರ ಕ್ಲಾಸಸ್ ಕೇಳಿದ್ದೀನಿ. ಆಮೇಲೆ ಈಶಾ ಫೌಂಡೇಶನ್ ಅಲ್ಲಿ ಎಲ್ಲಾ ಕಡೆನೂ ಧ್ಯಾನ ಅಂತಂದ್ರೆ ಶ್ವಾಸದ ಮೇಲೆ ಧ್ಯಾಸ. ಅದಷ್ಟು ನಾನು ಎಲ್ರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದು ಅವ್ರಿಗೆ ಅದು ಅನುಭವ ಆದಾಗ್ಲೇ ಅವರಿಗೆ ಗೊತ್ತಾಗೋದು. ನಾವು ಹೇಳ್ಬೋದು, ಬಟ್ ಅದನ್ನ ಅನುಭವಿಸ್ಬೇಕು ಪ್ರತಿಯೊಬ್ರು. ಎಂತೆಂಥ ಮಿರಾಕಲ್ಸ್ ಅಂತಂದ್ರೆ, ಈಗ ಬರುವಂತ ಒಂದು ಗುಡ್ಡ ಕಡ್ಡಿಯಾಗಿ ಹೋಗುತ್ತೆ ಅಂತ ಸಂಕಲ್ಪ ಮಾಡ್ಕೊಂಡು ನಾವು ಧ್ಯಾನಕ್ಕೆ ಕೂತ್ಕೊಂಡಿದೀವಿ ಅಂತಂದ್ರೆ ಆಗಿದೆ ಕೂಡ. ಇವತ್ತು ಇಲ್ಲಿ ಧೈರ್ಯವಾಗಿ ಇಲ್ಲಿ ನಿಂತು ಮಾತಾಡ್ಲಿಕ್ಕೆ ಕಾರಣನೇ ಧ್ಯಾನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ನನ್ನ ಧ್ಯಾನದ ಸ್ನೇಹಿತರು ಸೂರ್ಯನಾರಾಯಣ ರೆಡ್ಡಿ ಸರ್, ಅವರು ನನಗೆ ಲೈಫ್ ಕೋಚ್ ಆಗಿದ್ದಾರೆ. ಪ್ರತಿಯೊಂದಕ್ಕೂ ಒಂದು ಹೇಳಿರ್ತೀನಿ ಒಂದು ಸಮಸ್ಯೆ, ಅದಕ್ಕೆ ಒಂದು ಸಣ್ಣ ಒಂದು ಇದರಿಂದನೇ ಪರಿಹಾರ ಹೇಳಿರ್ತಾರೆ. ಆ ರೀತಿ ಮಾಡಿದೀನಿ ಕೂಡ, ಒಳ್ಳೇದಾಗಿದೆ ನನಗೆ. ಎಲ್ಲರೂ ಆದಷ್ಟು ಧ್ಯಾನ ಮಾಡಿ. ನಮ್ಮ ವಯಸ್ಸು ಎಷ್ಟಿದೆ ಅಷ್ಟು ಗಂಟೆ ಧ್ಯಾನ ಮಾಡ್ಬೇಕಂತಾರೆ, ಏನಿಲ್ಲ, ಒಂದು 20 ನಿಮಿಷನಾದ್ರೂ ನಿಮ್ಗೋಸ್ಕರ ನೀವು ಧ್ಯಾನ ಮಾಡಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅದರಿಂದ ನಿಮಗೆ ಹೇಳ್ತಾರಲ್ಲ, ನಮ್ಗೋಸ್ಕರ ನಾವು ಜೀವನ ಮಾಡ್ಬೇಕು ಅಂತ, ನಮ್ಗೋಸ್ಕರ ನಾವು ಒಂದು ಸ್ವಲ್ಪ ಟೈಮ್ ಬದಿಗಿಡೋಣ. ಪ್ರಾಣಾಯಾಮ ಮಾಡ್ತೀನಿ, ಯೋಗ ಮಾಡ್ತೀವಿ, ವಾಕಿಂಗ್ ರೆಗ್ಯುಲರ್ ಎಲ್ಲ, ಬಟ್ ಮೆಡಿಟೇಷನ್ ಅಂತೂ ರೆಗ್ಯುಲರ್ ಇರುತ್ತೆ. ಮೇನ್ ಎಸ್ಪೆಷಲಿ ಫಾರ್ ಹೆಣ್ಮಕ್ಳಿಗೆ ಹೇಳಕ್ಕೆ ಏನ್ ಇಚ್ಛೆ ಪಡ್ತೀನಿ ಅಂತಂದ್ರೆ, ನಿಮ್ಗೋಸ್ಕರ ನೀವ್ ಏನು ಮಾಡ್ಕೊಳ್ಳೋದಿಲ್ಲ. ಗಂಡ ಮನೆ ಮಕ್ಕಳು ಅಂತ ಎಲ್ಲಾದ್ರು ನೋಡ್ಕೊಂತೀರಾ. ನೀವು ಗಟ್ಟಿ ಇದ್ರೇನೆ ಮನೇಲಿ ಎಲ್ಲಾರು ಚೆನ್ನಾಗಿರ್ತಾರೆ. ಅವರು ಕೇಳ್ದಂಗ್ ಇರ್ಬೋದು ಗಂಡ್ಮಕ್ಳು, ಆದ್ರೆ ಅವ್ರ ಮನಸ್ಸಲ್ಲಿ ಇರುತ್ತೆ, ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ಮನೇಲಿ ಹೆಣ್ಮಕ್ಳು ನಗ್ನಗ್ತಾ ಇದಾರೆ ಅಂತ ನಾವು ಒಳಗಡೆ ಧೈರ್ಯವಾಗಿ ಹೋಗಿ ಬರ್ತಾರೆ. ಇದಕ್ಕೆಲ್ಲ ಕಾರಣ ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದ್ರೆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಎಲ್ಲಾವುದು ಒಂದು ದೊಡ್ಡ ಆಸ್ತಿ ಇದ್ದಂತೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ನಮ್ಮ ಇದು ಅರಕೇರಿ ಕಾಂಪೌಂಡ್ ಅಂತ ಹೇಳಿ ಇಲ್ಲಿ ಸರಸ್ವತಿ ಹೇಳಿದ್ದೆ, ಯಾವಾಗ ಆಗುತ್ತೆ ಸರಸ್ವತಿ ಆದಷ್ಟು ಬೇಗನೆ ಆಗ್ತಾ ಇದೆ. ನಮ್ಮ ಕೈಲಾದಷ್ಟು ಸಹಕಾರನ ನಾವು ಮಾಡ್ತೀವಿ ಅಂತ ಹೇಳ್ತೀನಿ. ಹೇಳ್ತಾ ಒಂದೆರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.